Hi guys, welcome to my YouTube channel and that's me Sukhi. ನಾನು ನಿಮ್ಮ ಪ್ರೀತಿಯ ಸುಖಿ and ಈ ವಿಡಿಯೋ ಬಂದು how to get brand collaborations for Instagram and YouTube ಅಂತ because ನಾನು most of the time Instagram ಅಲ್ಲಿ ಯಾವ್ದಾದ್ರು paid partnership ಅಥವಾ collab ಅಂತ ಹಾಕಿದಾಗ ಪ್ರತಿಯೊಬ್ಬರು ತುಂಬ ಜನಕ್ಕೆ ಡೌಟ್ ಇತ್ತು ಹೇಗೆ ಬ್ರ್ಯಾಂಡ್ನ ಅಪ್ರೋಚ್ ಮಾಡೋದು ಕೊಲಾಬ್ರೇಷನ್ಸ್ಗೆ, ಹೇಗೆ ಕೊಲಾಬ್ರೇಷನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗೆ ಅಂತ ಹೇಳಿ. ಆ್ಯಂಡ್ ಇವನ್ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಕೊಲಾಬ್ರೇಷನ್ ಮಾಡೋಕ್ಕೂ ಮುಂಚೆ ಇವನ್ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಎಲ್ಲಿಂದ ಕೊಲಾಬ್ರೇಷನ್ ಸಿಗುತ್ತೆ ಅಂತ. ಸೊ ಅದೆಲ್ಲ ರಿಸರ್ಚ್ ಮಾಡಿ ಈಗ ಸ್ವಲ್ಪ ಕೊಲಾಬ್ರೇಷನ್ಸ್ ಕೂಡ ಮಾಡಿ ಐ ಥಾಟ್ ಐ ವಿಲ್ ಮೇಕ್ ಅ ವಿಡಿಯೋ ಸೊ ದ್ಯಾಟ್ ಇದು ಕೆಲವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ವಿತೌಟ್ ಗೆಟಿಂಗ್ ಎನಿ ಡಿಲೇ ವಿಲ್ ಗೆಟ್ ಇನ್ ಟು ದ ಪಾಯಿಂಟ್. ಹೇಗೆ ಕೊಲಾಬ್ರೇಷನ್ಸ್ ಬರುತ್ತೆ, ಹೇಗೆ ಬ್ರ್ಯಾಂಡ್ನ ಅಪ್ರೋಚ್ ಮಾಡಿ ಕೊಲಾಬ್ರೇಷನ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಅಥವಾ ಹೇಗೆ ಅಂತ. ಸೊ ಇನ್ ಕೊಲಾಬ್ರೇಷನ್ ಅಂತ ಬಂದಾಗ ದೇರ್ ಆರ್ ಟೂ ಕೈಂಡ್ಸ್. ಲೈಕ್ ಸಮ್ಟೈಮ್ಸ್ ಅದು ಜಸ್ಟ್ ಕೊಲಾಬ್ ಅಂತ ಅಂದರೆ ಅವರು ಇನ್ ರಿಟರ್ನ್ ಜಸ್ಟ್ ಪ್ರಾಡಕ್ಟ್ಸ್ ಏನಾದ್ರು ನಿಮಗೆ ಫ್ರೀಯಾಗಿ ಕೊಡ್ತಾ ಇರ್ತಾರೆ, ನೀವು ಆ ಫ್ರೀ ಪ್ರಾಡಕ್ಟ್ಸ್ಗೆ ವಿಡಿಯೋ ಅಥವಾ ಅವ್ರು ಏನು ಕೇಳ್ತಾರೆ ಕಂಟೆಂಟ್ನ ಮಾಡ್ತಾ ಇರ್ತೀರಾ. ಇನ್ನೊಂದು ಬಂದು ಪೇಡ್ ಕೊಲಾಬ್ರೇಷನ್, ಅವ್ರ ಪ್ರಾಡಕ್ಟ್ಸ್ನು ಕೊಟ್ಟು ಅವ್ರು ನೀವು ಮಾಡೋ ವಿಡಿಯೋಗೆ ಪೇ ಸಮೇತ ಮಾಡ್ತಾ ಇರ್ತಾರೆ. ಆ್ಯಂಡ್ ಪ್ರತಿ ಪೋಸ್ಟಿಗೂ ಡಿಫ್ರೆಂಟ್ ಅಮೌಂಟ್ ಆಫ್ ಮನಿ ಇರುತ್ತೆ. ಕೆಲವರು ಪೋಸ್ಟ್ ಮಾಡೋದಕ್ಕೆ ಇಷ್ಟಂತ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಸ್ಟೋರಿಗೆ ಅಂದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಆ್ಯಂಡ್ ವಿಡಿಯೋ ಪೋಸ್ಟ್ ಸ್ಟೋರಿ ಎಲ್ಲ ಮಾಡ್ತಿದ್ದಾರೆ ಅಂದರೆ ದೇ ಚಾರ್ಜ್ ಮೋರ್. ಹೇಗೆ ಬ್ರ್ಯಾಂಡ್ನ ಅಪ್ರೋಚ್ ಮಾಡೋದು ಕೊಲಾಬ್ರೇಷನ್ಗೆ ಅಂತ ಬಂದಾಗ ಫಸ್ಟ್ ಮೆಥಡ್ ಇಸ್ ನೀವು ಬ್ರ್ಯಾಂಡ್. ಈಗ ಬೇರೆ ಕ್ರಿಯೇಟರ್ಸ್ ಯಾರು ಕೊಲಾಬ್ರೇಷನ್ ಮಾಡ್ತಿದ್ದಾರೆ ಅವ್ರು ಯಾವ ಬ್ರ್ಯಾಂಡ್ ಜೊತೆ ಮಾಡ್ತಿದ್ದಾರೆ, ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದೆ ಅಂತ ಗೊತ್ತಾದಾಗ ಓ ಈ ಬ್ರ್ಯಾಂಡ್ ಕೊಲಾಬ್ರೇಷನಿಗೆ ಎಕ್ಸೆಪ್ಟ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಡೈರೆಕ್ಟಾಗಿ ಮೇಲ್ ಮಾಡ್ಬೋದು ಬ್ರ್ಯಾಂಡ್ಗೆ ದ್ಯಾಟ್ ನಾನು ಮುಂಚೆ ಈ ಥರ ಕೊಲಾಬ್ರೇಷನ್ ಮಾಡಿದ್ದೀನಿ, ನನ್ನ ವಿಡಿಯೋ ಲಿಂಕ್ ನಾನು ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಸೊ ನಿಮ್ಮ ಪ್ರಾಡಕ್ಟ್ಸ್ ಇದ್ದಾಗ ಐ ಕ್ಯಾನ್ ಕ್ರಿಯೇಟ್ ದಿಸ್ ಅಂತ ಹೇಳಿ ಯು ಕ್ಯಾನ್ ಡೈರೆಕ್ಟ್ಲಿ ಮೇಲ್ ಟು ದಿ ಬ್ರ್ಯಾಂಡ್. ಸೊ ಮೆನಿ ಟೈಮ್ಸ್ ಬ್ರ್ಯಾಂಡ್ ಅದನ್ನ ನೋಡಲ್ಲ. ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಹಾಗೆ ಅಷ್ಟು ರಿಟರ್ನ್ ಬ್ಯಾಕ್ ಮೇಲ್ಸ್ ತುಂಬ ಬರಲ್ಲ ಬ್ರ್ಯಾಂಡಿಂದ. ಸೊ ಸೆಕೆಂಡ್ ಈಸಿಯೆಸ್ಟ್ ಮೆಥಡ್ ವಿಚ್ ಐ ಫಾಲೋ ಅಂತ ಅಂದರೆ ದೇರ್ ಆರ್ ಸಮ್ ಆ್ಯಪ್ಸ್. ಕೆಲವು ಆ್ಯಪ್ಸ್ ಇದೆ ಸೊ ದ್ಯಾಟ್ ಆ ಆ್ಯಪ್ಸಿಂದ ಈಗ ಆ್ಯಪ್ ಮೀಡಿಯೇಟರ್ ಆಗಿ ವರ್ಕ್ ಮಾಡುತ್ತೆ. ಸೊ ಬ್ರ್ಯಾಂಡ್ ಆ್ಯಪ್ ಹತ್ರ ಎಲ್ಲ ಕೊಲಾಬ್ರೇಷನ್ಸ್ನ ಅಪ್ಡೇಟ್ ಮಾಡಿರುತ್ತೆ. ಸೊ ನಾವು ಕ್ರಿಯೇಟರ್ಸ್ ಅವ್ರ ಹತ್ರ ಆ ಆ್ಯಪಿಂದ ನಮ್ಗೆ ಯಾವ ಕೊಲಾಬ್ರೇಷನ್ ಬೇಕು ಅಥವಾ ಯಾವ ಕೊಲಾಬ್ರೇಷನ್ ನಮ್ಮದು ಫಾಲೋ ಕ್ರೈಟೀರಿಯಾ ಮ್ಯಾಚ್ ಆಗುತ್ತೆ ವಿಲ್ ಗೋ ವಿತ್ ದ್ಯಾಟ್. ಸೊ ಆ ಆ್ಯಪ್ ಯಾವ್ದು ಅಂತ ಟಾಪ್ 5 ನನಗೆ ಗೊತ್ತಿರೋ ಆ್ಯಪ್ಸ್ನ ನಾನು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದು GCC ಅಂದರೆ ಗುಡ್ ಕ್ರಿಯೇಟರ್ ಕೋ ಅಂತ. ಈ ಆ್ಯಪ್ ಮುಂಚೆ ನೇಮ್ ಬೇರೆ ಇತ್ತು, ಈಗ ನೇಮ್ ಚೇಂಜ್ ಆಗಿದೆ, ದಟ್ ಇಸ್ ಗುಡ್ ಕ್ರಿಯೇಟರ್ ಕೋ. ಸೊ ಈ ಆ್ಯಪಲ್ಲಿ ಬಂದು ಕೊಲಾಬ್ರೇಷನ್ ಲಿಸ್ಟ್ ಆಫ್ ಕೊಲಾಬ್ರೇಷನ್ಸ್ನ ಮೆನ್ಷನ್ ಮಾಡಿರ್ತಾರೆ, ಅಲ್ಲೇ ಮೆನ್ಷನ್ ಸಹ ಮಾಡಿರ್ತಾರೆ ಇಷ್ಟು ಫಾಲೋವರ್ಸಿಂದ ಇಷ್ಟು ಫಾಲೋವರ್ಸ್ಗೆ ಈ ಕೊಲಾಬ್ರೇಷನ್ ಇದೆ ಅಂತ ಹೇಳಿ. ಸೊ ನಿಮಗೆ ಬೇಕಂತ ಅಂದಾಗ ನೀವು ಅಲ್ಲಿ ಹೋಗಿ ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಅವ್ರು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಬ್ರ್ಯಾಂಡ್ ಶಾರ್ಟ್ ಲಿಸ್ಟ್ ಮಾಡುತ್ತೆ. ಸೊ ನೀವು ಶಾರ್ಟ್ ಲಿಸ್ಟ್ ಆದಾಗ ಅವ್ರು ಗೈಡ್ಲೈನ್ಸ್ ಕೊಡ್ತಾರೆ, ಈ ಥರ ಕೊಲಾಬ್ರೇಷನ್ ಮಾಡಬೇಕು, ನಮಗೆ ಕಂಟೆಂಟ್ ಇಷ್ಟು ದಿನದಿಂದ ಇಷ್ಟು ದಿನದೊಳಗೆ ಬೇಕು, ಇಷ್ಟು ಪೇ ಔಟ್ ಇದೆ ಅಂತ ಇರುತ್ತೆ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಜಸ್ಟ್ ನಾವು ಅದನ್ನ ಫಾಲೋ ಮಾಡಿದ್ರೆ ಸೊ ಯು ಆರ್ ಇಂಟು ಕೊಲಾಬ್ರೇಷನ್. ಸೊ ಇದೇ ಥರ ನೆಕ್ಸ್ಟ್ ಆ್ಯಪ್ ಬಂದು ಕೋಫ್ಲುಯೆನ್ಸ್. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಕೋಫ್ಲುಯೆನ್ಸಿಂದ ನನ್ನ ಫಸ್ಟ್ ಇನ್ಸ್ಟಾಗ್ರಾಮ್ ಪೇಡ್ ಕೊಲಾಬ್ರೇಷನ್ ಐ ಗಾಟ್ ಫ್ರಮ್ ಕೋಫ್ಲುಯೆನ್ಸಲ್ಲೂ ಸೇಮ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲ ಕೊಲಾಬ್ರೇಷನ್ಸ್ದು ಲಿಸ್ಟ್ ಇರುತ್ತೆ. ಯು ಕ್ಯಾನ್ ಗೋ ಅಲ್ಲಿ. ನಮಗೆ ಆ ಫಾಲೋ ಕ್ರೈಟೀರಿಯಾ ಮ್ಯಾಚ್ ಆಗಿಲ್ಲ ಅಂದರೆ ನಮ್ಗೆ ಅಪ್ಲೈ ಮಾಡೋ ಆಪ್ಷನ್ ಇರೋದಿಲ್ಲ. ಸೊ ಡೈರೆಕ್ಟ್ ಏನಾದ್ರು ಅಪ್ಲೈ ಆಪ್ಷನ್ ಇದೆ ಅಂದರೆ ವಿ ಕ್ಯಾನ್ ಟ್ರೈ ಜಸ್ಟ್ ಅಪ್ಲೈ ಮಾಡಿ. ಅದು ಶಾರ್ಟ್ ಲಿಸ್ಟ್, ಬ್ರ್ಯಾಂಡ್ ಶಾರ್ಟ್ ಲಿಸ್ಟಿಂಗೇ ಇರುತ್ತೆ, ಅವ್ರು ಹೇಳಿ ಟೈಮಲ್ಲಿ ಕಂಟೆಂಟ್ ಕೊಡ್ಬೋದು. ಸೊ ನೆಕ್ಸ್ಟ್ ಕೋಫ್ಲುಯೆನ್ಸ್. ದಿ ಥರ್ಡ್ ಒನ್, ದಿಸ್ ಇಸ್ ಮೈ ಫೇವ್ರೆಟ್, ಓಪಾ. ಸೊ ಈ ಆ್ಯಪ್ ಬಂದು ಯಾಕೆ ನನ್ನ ಫೇವ್ರೆಟ್ ಅಂತ ಅಂದರೆ ಇಲ್ಲಿ ಈಗ ಗುಡ್ ಕ್ರಿಯೇಟರ್ ಒಂದು ಪ್ರಾಬ್ಲಮ್ ಏನಂತ ಅಂದರೆ ಯು ಹ್ಯಾವ್ ಟು ವೇಟ್ ಫಾರ್ 3 months. ಅವ್ರ ಕಂಟೆಂಟ್ನ ನೋಡಿ ಅವ್ರು ರಿವ್ಯೂ ಮಾಡಿ ಎಕ್ಸೆಪ್ಟ್ ಮಾಡೋಕ್ಕೆ ಒಂದು 20 days ತೊಗೊಳ್ತಾರೆ. ಸೊ ಅದಾದಮೇಲೆ ಇನ್ನು ಅದು ಎಕ್ಸೆಪ್ಟ್ ಆಗಿದೆ ಅಂತ ನಿಮಗೆ ಮೇಲ್ ಬರುತ್ತೆ ಅಥವಾ ಅಲ್ಲೇ ಆ್ಯಪಲ್ಲಿ ತೋರಿಸುತ್ತೆ. ಅದಾದಮೇಲೆ 3 months ಆದಮೇಲೆ ನಿಮ್ಮ ಪೇ ಔಟ್ ಇಶ್ಯೂ ಆಗುತ್ತೆ, ಅಂದರೆ ನಿಮಗೆ ನಿಮ್ಮ ಅಕೌಂಟಿಗೆ ಬಂದು ದುಡ್ಡು ಬೀಳುತ್ತೆ. ಸೊ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ನಂಗೆ ಆ 3 months 4 months ಮುಗಿಯೋಷ್ಟರಲ್ಲಿ ಯಾವ ಕೊಲಾಬ್ರೇಷನ್ ಮಾಡಿದೆ ಅನ್ನೋದೇ ಮರ್ತೋಗೋ ರೇಂಜಿಗೆ ಮರೆಸ್ಬಿಡ್ತಾರೆ. ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ವೇಟ್ 3 months ಅಂತ ಅಂದರೆ ಗುಡ್ ಕ್ರಿಯೇಟರ್ ಇಸ್ ಅ ಗುಡ್ ಆ್ಯಪ್. ಬಟ್ ಓಪಾ ಬಂದು ಇಟ್ಸ್ ಮೈ ಫೇವ್ರೆಟ್ ಬಿಕಾಸ್ ಈಗ ನೀವು ಕೊಲಾಬ್ರೇಷನ್ ಮಾಡ್ತೀರಾ ಅಂದರೆ ಪಟ್ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಹಂಗೆ ನೆಕ್ಸ್ಟ್ ಅಥವಾ ಅದರ ನೆಕ್ಸ್ಟ್ ಡೇ ರಿವ್ಯೂ ಮಾಡ್ತಾರೆ. ಅದು ಬಿಟ್ಟು ರಿವ್ಯೂ ಮಾಡಿ ಏನಾದ್ರು ಚೇಂಜಸ್ ಇದ್ದರೆ ಹೇಳ್ತಾರೆ. ಸೊ ಯು ಕ್ಯಾನ್ ಮೇಕ್ ದ ಚೇಂಜಸ್. ಜಸ್ಟ್ 15 days ಅಂತ ಟೈಮ್ ಲೈನ್ ಕೊಡ್ತಾರೆ, 15 days ಒಳಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ. ಸೊ ಆ 15 ಅಥವಾ 15 days ಒಳಗೆ ಯು ವಿಲ್ ಗೆಟ್ ದ ಮನಿ. ಸೊ ಅದಕ್ಕೆ ನಿಮ್ಮ ಪ್ಯಾನ್ ಕಾರ್ಡ್ನ ಅಟ್ಯಾಚ್ ಮಾಡಿರಬೇಕು. you will get the money through it. So next app ಬಂದು ವೈರಲ್ ಪಿಚ್.
ಈ ಆ್ಯಪಲ್ಲಿ ನಾನು ಇನ್ಸ್ಟಾಗ್ರಾಮ್ ಕೊಲಾಬ್ರೇಷನ್ ಮಾಡಿರೋದಕ್ಕಿಂತ ಲೈಕ್ ಈ ಆ್ಯಪ್ ಹೇಗಂತ ಅಂದರೆ ದೇ ವಿಲ್ ಗಿವ್ ಟು ರಿವ್ಯೂ ದ ಪ್ರಾಡಕ್ಟ್ಸ್. ಕೆಲವು ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿರ್ತಾರೆ, ನಾವು ಆ ಪ್ರಾಡಕ್ಟ್ಸ್ನ ನಾವೇ ಅಮೆಝಾನ್ ಅಥವಾ ಯಾವ ಶಾಪಿಂಗ್ ಆ್ಯಪಿಂದ ಅವ್ರು ಬೈ ಮಾಡಬೇಕಂತ ಹೇಳ್ತಾರೆ, ಅಲ್ಲಿಂದ ಬೈ ಮಾಡಿ ಅವ್ರಿಗೆ ನಾವು ಸ್ಕ್ರೀನ್ಶಾಟ್ ಎಲ್ಲ ಅಪ್ಲೋಡ್ ಮಾಡಬೇಕು. ನಾವೆಲ್ಲಿ ತೊಗೊಂಡಿದ್ದೀವಿ, ಟೈಮಿಂಗ್ಸ್, ಆರ್ಡರ್ ಐ ಡಿ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನಾವು ರಿವ್ಯೂ ಕೊಡಬೇಕು. ಸೊ ಅಮೆಝಾನಲ್ಲಿ ನಮ್ಮ ರಿವ್ಯೂ ಎಕ್ಸೆಪ್ಟ್ ಆಗಿದೆ ಅಂತಂದರೆ ದೇ ವಿಲ್ ಪೇ ಅಸ್. ಸೊ ವೈರಲ್ ಪಿಚ್ ಈ ಥರ. ನೆಕ್ಸ್ಟ್ ಆ್ಯಪ್ ಬಂದು ಇನ್ಫ್ಲೋಸು. ಸೊ ಈ ಆ್ಯಪ್ ಬಂದು ಜಸ್ಟ್ ನಾನು ಯಾವತ್ತೂ ಈ ಆ್ಯಪಲ್ಲಿ ಕೊಲಾಬ್ರೇಷನ್ ಮಾಡಿಲ್ಲ, ಬಟ್ ನೆಕ್ಸ್ಟ್ ಈ ಆ್ಯಪ್ನ ಟ್ರೈ ಮಾಡಬೇಕು ಅನ್ನೋ ಲಿಸ್ಟಲ್ಲಿರೋದು ಇನ್ಫ್ಲೋಸೋ ಆ್ಯಪ್. ಇನ್ಸ್ಟಾಲ್ ಮಾಡಿ ಹ್ಯಾವ್ ಸ್ಕ್ರೋಲ್ ಥ್ರೂ ದ ಕೊಲಾಬ್ರೇಷನ್ಸ್. ಇಟ್ ಸೀಮ್ಸ್ ಗುಡ್. ಸೊ ಇಟ್ಸ್ ಒನ್ ಆಫ್ ದ ಆ್ಯಪ್ ಯು ಕ್ಯಾನ್ ಟ್ರೈ. ಸೊ ದೀಸ್ ಆರ್ ದ 5 ಆ್ಯಪ್ಸ್ ಫಾರ್ ಗೆಟಿಂಗ್ ಕೊಲಾಬ್ರೇಷನ್ಸ್ ಫಾರ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ಸೋ ಫಾರ್ ಯೂಟ್ಯೂಬ್. ಸೊ ಇಷ್ಟು ಆ್ಯಪ್ಗಳಲ್ಲಿ ಯೂಟ್ಯೂಬ್ಗೆ ಜಾಸ್ತಿ ಕೊಲಾಬ್ರೇಷನ್ಸ್ ನೋಡಿರೋದು ನಾನು ಗುಡ್ ಕ್ರಿಯೇಟರ್ ಕೋಲಿ. ಬಟ್ ಯೂಟ್ಯೂಬ್ ನಾನು ಇವಾಗ ರೀಸೆಂಟಾಗಿ ಓಪನ್ ಮಾಡಿರೋದ್ರಿಂದ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲದಲೇ ಇರೋದ್ರಿಂದ ಯಾವುದು ಯೂಟ್ಯೂಬಿಗೆ ನಾನು ಕೊಲಾಬ್ರೇಷನ್ ಎಕ್ಸೆಪ್ಟ್ ಮಾಡಿಲ್ಲ. ಐ ಮೀನ್ ನಾನು ಅಪ್ಲೈ ಕೂಡ ಮಾಡಿಲ್ಲ, ಬಿಕಾಸ್ ಗೊತ್ತು ಮೋಸ್ಟ್ ಆಫ್ ದ ಕೊಲಾಬ್ರೇಷನ್ಸ್ GCC, ಐ ಮೀನ್ ಗುಡ್ ಕ್ರಿಯೇಟರ್ ಕೋಲಿ, ಇಟ್ ರಿಕ್ವೈರ್ಸ್ 200 ಸಬ್ಸ್ಕ್ರೈಬರ್ಸ್. ಸೊ ದ್ಯಾಟ್ಸ್ ದ ಕ್ರೈಟೀರಿಯಾ, ಮಿನಿಮಮ್ ಕ್ರೈಟೀರಿಯಾ ಇನ್ ಗುಡ್ ಕ್ರಿಯೇಟರ್ ಕೋ. ಸೊ ಆಲ್ಸೋ ಇನ್ನೊಂದು ಟಿಪ್ ಹೇಳಬೇಕು ಅಂತ ಅಂದರೆ, ಇದನ್ನು ಬಿಟ್ಟು ದೇರ್ ಆರ್ ಆಲ್ಸೋ ಸಮ್ ವಾಟ್ಸಪ್ ಗ್ರೂಪ್ಸ್. ಸೊ ಈ ಎಲ್ಲ ಕೊಲಾಬ್ರೇಷನ್ ಕೊಡೋರಿಗೂ, ಐ ಮೀನ್ ಬ್ರ್ಯಾಂಡ್ಸ್ಗೂ ಆ್ಯಂಡ್ ಕೊಲಾಬ್ರೇಷನ್ ಎಕ್ಸೆಪ್ಟ್ ಮಾಡೋ ಕಂಟೆಂಟ್ ಕ್ರಿಯೇಟರ್ಸ್ ಮಧ್ಯದಲ್ಲಿ ಮೀಡಿಯೇಟರ್ಸ್ ಥರ ಇರ್ತಾರೆ. ಸೊ ದೇ ಕ್ರಿಯೇಟ್ ದ ವಾಟ್ಸಪ್ ಗ್ರೂಪ್ ಆ್ಯಂಡ್ ದೇ ಪೋಸ್ಟ್ ಸ್ಟಫ್ಸ್. ಸೊ ಇಲ್ಲಿ ಇದು ಕೊಲಾಬ್ರೇಷನ್ ಇದೆ, ಇಫ್ ಯು ಸೆಂಡ್ ದ ಇನ್ಸ್ಟಾಗ್ರಾಮ್ ID ಟು ದೆಮ್, ದೇ ವಿಲ್ ಸೆಲೆಕ್ಟ್. ಸೊ ಅವ್ರಿಗೆ ಏನು ಯೂಸ್ ಇರುತ್ತೆ ಅಂತ ಹೇಳಿದ್ರೆ, ದ ಮನಿ ದೇ ರಿಸೀವ್ ಫ್ರಮ್ ದ ಬ್ರ್ಯಾಂಡ್ ಅದ್ರಲ್ಲಿ ಸ್ವಲ್ಪ ಇಟ್ಕೊಂಡು, ಸೊ ದೇ ವಿಲ್ ಪೇ ದ ರಿಮೈನಿಂಗ್ ಥಿಂಗ್ಸ್. ಸೊ ಹಾಗಾಗಿ ಅವರು ಕೊಲಾಬ್ರೇಷನ್, ಜೆನ್ಯೂನ್ ಕೊಲಾಬ್ರೇಷನ್ಸ್ ಪೋಸ್ಟ್ ಮಾಡ್ತಾರೆ. ಆಲ್ಸೋ ದೇರ್ ಆರ್ ಗ್ರೂಪ್ಸ್. ಆ ಥರ ಫ್ರಾಡ್ ಮಾಡೋದು ತುಂಬ ಗ್ರೂಪ್ಸ್ ಇದೆ. ಐ ಮೀನ್ ಹೇಗಂತ ಹೇಳಿದ್ರೆ, ಅವ್ರಿಗೆ ಯಾವ ಕೆಲಸ ಬೇಕು ಆ ಕೆಲಸ ಮಾಡಿಸ್ಕೊಂಡು ಬ್ರ್ಯಾಂಡಿಂದ ಮನಿ ರಿಸೀವ್ ಮಾಡಿ ನಿಮಗೆ ಕೊಡ್ದಲ್ಲ ಇರೋ ತುಂಬ ಜನ ಫ್ರಾಡ್ ಗ್ರೂಪ್ಸ್, ವಾಟ್ಸಪ್ ಗ್ರೂಪ್ಸ್ ಇದೆ. ಸೊ ವಾಟ್ಸಪ್ ಗ್ರೂಪ್ಸ್ನ ಇಫ್ ಯು ಟ್ರಸ್ಟ್, ನೀವು ಅವ್ರು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಪೀಪಲ್ ಇನ್ ವಾಟ್ಸಪ್ ಗ್ರೂಪ್, ಯಾರು ಆ ವಾಟ್ಸಪ್ ಗ್ರೂಪ್ ನಡೆಸ್ತಿರ್ತಾರೆ, ಅವ್ರ ಪೇಔಟ್ಸ್ನ ನಾನು ಈಗ ಪೇ ಮಾಡಿದ್ದೀನಿ ಅಂತ ದಿ ಸೆಂಡ್ ದ ಸ್ಕ್ರೀನ್ಶಾಟ್ ಆಫ್ ದ ಪೇಮೆಂಟ್. ಸೊ ಇಟ್ಸ್ ಲೈಕ್ ಯು ಕ್ಯಾನ್ ಟ್ರಸ್ಟ್ ಫ್ಯೂ ಪೀಪಲ್ ಅಂತ. ನೀವು ಆ ವಾಟ್ಸಪ್ ಗ್ರೂಪ್ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಕೊಲಾಬ್ರೇಷನ್ ಮಾಡಿ. So this video was all about the collaborations for Instagram and YouTube. If you want part 2, just comment on the video. So ಮತ್ತೆ next video ಸಿಗೋಣ. ಅಲ್ಲಿವರೆಗೂ take care. Bye bye. So this was all about this video and so ನಾವು ಜಸ್ಟ್ ಆ ಆ್ಯಪಿಗೆ ಹೋಗಿ ನಮ್ಗೆ ಯಾವ ಕೊಲಾಬ್ರೇಷನ್ ಬೇಕು ಸ್ಕ್ರೋಲ್ ಮಾಡಿ ಅಲ್ಲಿ ಜಸ್ಟ್ ಅಪ್ಲೈ ಅಂತ ಯಾವ ಆ್ಯಪಿಗೆ ಹೋಗಿ, ಐ ಡೋಂಟ್ ರಿಮೆಂಬರ್. ಯೂಟ್ಯೂಬಲ್ಲಿ ನೋಡಿ, ಯೂಟ್ಯೂಬಲ್ಲಿ 200 ಫಾಲೋವರ್ಸಿಂದ ಈ ವಿಡಿಯೋ ಬಂದು ಮೋಸ್ಟ್ ಸೌಂಡ್ ಕೇಳಿಸ್ತಾ ಇದೆಯಾ? ಗಾಡಿ ಸೌಂಡ್. ವಿಂಡೋ ಕ್ಲೋಸ್ ಮಾಡಿದರೆ ಗಾಡಿ ಸೌಂಡ್ ಕಮ್ಮಿ ಆಗುತ್ತೆ, ಬಟ್ ಬೆಳಕು ಕಮ್ಮಿ ಬೀಳುತ್ತೆ. ಕಾಂಟ್ ಹೆಲ್ಪ್. ಸೊ ಈ ವಿಡಿಯೋ ಬಂದು